ನಮಸ್ತೆ ವೀಕ್ಷಕರೇ, ಸುಚಿದರ್ಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಶಿಕ್ಷಕರ ನೇಮಕಾತಿ 2025ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈಗ ಆಲ್ರೆಡಿ ಕೆಲವ್ರದ್ದು TET ಪಾಸ್ ಆಗಿರುತ್ತೆ. ಅವರು PSTR GPSTR HSTR ಎಕ್ಸಾಮ್ನ ಬರೀಬೇಕು. ನೆಕ್ಸ್ಟು ಯಾರೆಲ್ಲ TET ಪಾಸ್ ಆಗಿಲ್ಲ ಅವರು TET ಪಾಸ್ ಮಾಡಿಕೊಂಡು ನೆಕ್ಸ್ಟು PSTR GPSTR HSTR ಎಕ್ಸಾಮ್ನ ಬರಿತೀರಿ. ನಂತರ ಇದು ಶಿಕ್ಷಕರ ನೇಮಕಾತಿಗೆ ಇಟ್ಕೋಬೇಕಾಗಿರೋ ಅಂಥ ದಾಖಲೆಗಳು ನಾವು ಇವಾಗಲಿಂದನೇ ರೆಡಿ ಮಾಡ್ಕೋಬೇಕು. ಓಕೆನಾ. ಸೊ ಮೊದಲನೇದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ. ನೆಕ್ಸ್ಟು PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಒಂದು. ನೆಕ್ಸ್ಟು ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡು 6 ಸೆಮಿಸ್ಟರ್ದು 6 ಮಾರ್ಕ್ಸ್ ಕಾರ್ಡ್ ಇರುತ್ತೆ, +1 ಕಾನ್ವಕೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟು DED ಮಾರ್ಕ್ಸ್ ಕಾರ್ಡು 2 ವರ್ಷದಾದರೆ 4 ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಒಂದು ಕಾನ್ವಕೇಷನ್ ಸರ್ಟಿಫಿಕೇಟು. BEd ಮಾರ್ಕ್ಸ್ ಕಾರ್ಡು ಅಷ್ಟೇ 4 ಮಾರ್ಕ್ಸ್ ಕಾರ್ಡು +1 ಕಾನ್ವಕೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವೇನಾದರೂ 1 ವರ್ಷ BEd ಮಾಡಿರೋದಾದರೆ 2 ಮಾರ್ಕ್ಸ್ ಕಾರ್ಡು +1 ಕಾನ್ವಕೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟು TET ಎಕ್ಸಾಮ್ ಆಗಿರೋರ್ದು 1 ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ನೀವು 3 ರಿಂದ 4 ಸಲ TET ಏನಾದ್ರು ಬರೆದಿದ್ರು ಅದರಲ್ಲಿ ಯಾವುದು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಆ ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು PG ಮಾರ್ಕ್ಸ್ ಕಾರ್ಡು ಇದೇನು ಅವಶ್ಯಕತೆ ಇಲ್ಲ, ಕೇಳಿಲ್ಲ. ನೆಕ್ಸ್ಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಹೇಳೋದಾದರೆ, ಈಗ SC ST ಕ್ಯಾಸ್ಟಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಪರ್ಮನೆಂಟ್ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟು 5 ಇಯರ್ಗೊಂದ್ಸಲ ರಿನಿವಲ್ ಮಾಡಿಸ್ಕೋಬೇಕಾಗುತ್ತೆ. ಸೊ ನಿಮ್ದೇನಾದರೂ ಡೇಟ್ ಮುಗ್ದೋಗಿದ್ರೆ ಅದನ್ನು ರಿನಿವಲ್ ಮಾಡಿಸ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದ್ರ ಬಗ್ಗೆ ಹೇಳೋದಾದರೆ, ನಾವು ಹುಟ್ಟಿದಾಗಿಂದ ಯಾವ ಕ್ಯಾಸ್ಟ್ ಇರುತ್ತೆ ಅದೇ ಕ್ಯಾಸ್ಟು ಮದುವೆ ಆದಮೇಲೆ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೂ ಸಹ ಅಪ್ಪನ ಕ್ಯಾಸ್ಟ್ ಏನಿರುತ್ತೆ ಅದೇ ಕ್ಯಾಸ್ಟು ಕಂಟಿನ್ಯೂ ಆಗುತ್ತೆ, ಗಂಡನ ಕ್ಯಾಸ್ಟ್ ಬರೋದಿಲ್ಲ. ಸೊ ಅಡ್ರೆಸ್ ಮಾತ್ರ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟಲ್ಲಿ. ಓಕೆನಾ. ಸೊ ಇದು 5 ವರ್ಷಕ್ಕೊಮ್ಮೆ ಇರುತ್ತೆ. ಇನ್ನು OBC 2A ಕ್ಯಾಟಗರಿ ಎಲ್ಲ ಇರುತ್ತಲ್ಲ ಅದಕ್ಕೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಒಂದೇ ಸರ್ಟಿಫಿಕೇಟಲ್ಲಿ ಬರುತ್ತೆ. ಅದು 5 ವರ್ಷಕ್ಕೊಂದ್ಸಲ ರಿನಿವಲ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ದೇನಾದರೂ ಡೇಟ್ ಮುಗ್ದೋಗಿದ್ರೆ ಅದನ್ನು ರಿನಿವಲ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬೇಕಾಗಿರೋ ಅಂಥದ್ದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ನೆಕ್ಸ್ಟು 1 to 10th ನೀವು ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿದರೆ ಅದರದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟು ಗ್ರಾಮೀಣ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ. ಸೊ ನೀವೇನಾದ್ರು ಗ್ರಾಮೀಣ ಮಾಧ್ಯಮ ಅಂದರೆ ಹಳ್ಳಿಯಲ್ಲಿ ಓದಿದರೆ ಅಂಥವರಿಗೆ ಗ್ರಾಮೀಣ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರನ ಕೊಡ್ತಾರೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟು. ಸೊ ಯಾರ್ಯಾರು ಹೈದರಾಬಾದ್ ಕರ್ನಾಟಕಗೆ ಸೇರ್ತೀರಾ, ಆ ಜಿಲ್ಲೆಗಳಿಗೆ ಸೇರ್ತೀರಾ ಅವರು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅದಿದ್ದರೆ ಅದನ್ನು ಕೊಡಲೇಬೇಕು. ನೆಕ್ಸ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟು. ಸೊ ಯಾರೆಲ್ಲ ಅಂಗವಿಕಲರು ಇರ್ತೀರಾ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಎಕ್ಸ್ ಆರ್ಮಿ ಸರ್ಟಿಫಿಕೇಟ್. ಸೊ ಯಾರೆಲ್ಲ ಆರ್ಮಿಗೆ ಸೇರ್ಕೊಂಡಿರ್ತೀರ ಅವರು ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಕೋಟಾ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ತುಂಬ ಮುಖ್ಯವಾದ ಸರ್ಟಿಫಿಕೇಟು ಆಧಾರ್ ಕಾರ್ಡು, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಸೊ ಇಲ್ಲಿ ಮೇನ್ ವಿಷಯ ಏನು ಅಂದರೆ ಆಧಾರ್ ಕಾರ್ಡಲ್ಲಿ ಡೀಟೇಲ್ಸು ಕರೆಕ್ಟಾಗಿರಬೇಕಾಗುತ್ತೆ. ಸೊ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ಸಹ ಆಧಾರ್ ಕಾರ್ಡಲ್ಲಿ ಇರಬೇಕಾಗುತ್ತೆ. ಓಕೆನಾ. ಏನಾದರೂ ಸ್ವಲ್ಪ ಚೇಂಜ್ ಆದ್ರೂ ಸಹ ನಮ್ಮ ಜಾಬ್ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಸಹ ಎದುರಾಗ್ಬೋದು. ಎಲ್ಲ ಡೀಟೇಲ್ಸು ಕರೆಕ್ಟಾಗಿರಬೇಕು, ಅಪ್ಪ ಅಮ್ಮನ ಹೆಸರು ಎಲ್ಲ.